ನಾವಿವಾಗ ಹೋಗ್ತಾ ಇರೋದು ತಮಿಳುನಾಡಿನ ತುಂಬ ಡೇಂಜರಸ್ ಆಗಿರೋಂಥ ದಿಂಬಮ್ಮನ್ ಘಾಟ್. ಇದು ಸತ್ಯಮಂಗಲ ಮೇಲಿರೋ ಅಂಥದ್ದು. ಇದು ನೋಡೋಕ್ಕೆ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಭಯಂಕರ ಅಪಾಯಕಾರಿ ಯಾವುದು. ಇದರಲ್ಲಿ ಒಟ್ಟು 27 ಕ್ರಾಸ್ಗಳಿವೆ. ಈ ಕ್ರಾಸ್ಗಳು ಸಾಮಾನ್ಯವಾದಂಥ ಕ್ರಾಸ್ಗಳಲ್ಲ, ಏರ್ ಬೆಂಡ್ ಕ್ರಾಸ್ಗಳು. ನಾವಿವಾಗ ಈ ಅಪಾಯಕಾರಿಯಾದಂಥ ಕ್ರಾಸಲ್ಲಿ ನಮ್ಮ ಕರ್ನಾಟಕದ KSRTC ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಇವರಂತೂ ಕದಾಗೆ ಡ್ರೈವ್ ಮಾಡ್ತಾರೆ. ಇದನ್ನು ನಾವು ಬೇರೆಯವ್ರ ಜೊತೆ ಕೂತ್ಕೊಂಡು ನೋಡಿದಾಗ ನಮಗಂತೂ ತುಂಬಾ ಭಯ ಆಗುತ್ತೆ. ಆದರೆ ಇಲ್ಲಿ ನಾವು ಡ್ರೈವ್ ಮಾಡಬೇಕಾದ್ರೆ ನಮಗೇನು ಅನಿಸಲ್ಲ, ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ. ಈ ಘಾಟಲ್ಲಿ ಎಷ್ಟೋ ಜನ ಸತ್ತಿದ್ದಾರೆ, ಹಾಗೆ ಎಷ್ಟೋ ಗಾಡಿಗಳು ಆಕ್ಸಿಡೆಂಟಾಗಿ ಉರುಳೋಗಿವೆ. ಅಲ್ಲಿ ಎಷ್ಟು ಹೋಗಿವೆ ಅನ್ನೋದು ಯಾರಿಗೂ ಕೂಡ ಲೆಕ್ಕ ಇಲ್ಲ, ಯಾಕೆಂದರೆ ಅಷ್ಟು ಡೇಂಜರಸ್ ಆಗಿದೆ. ಪ್ರತಿ ಕ್ರಾಸಲ್ಲೂ ಹಾರ ನೋಡಿಕೊಂಡೇ ಹೋಗಬೇಕು, ಹಾಗೆಯೇ ಬ್ರೇಕ್ ಮೇಲೆ ಕಾಲಿಟ್ಟಂಗೆ ಇರಬೇಕು, ಯಾಕೆಂದರೆ ಇದು ತುಂಬಾ ಡೌನ್ ಇದೆ. ಈ ಡೌನಲ್ಲಿ ಕೆಲವು ಸಲ ನಮಗೆ ಬ್ರೇಕ್ ಕೂಡ ಸಿಗಲ್ಲ. ಆಪೋಸಿಟ್ ಗಾಡಿಗಳಂತೂ ನಮ್ಗೆ ಗೊತ್ತೇ ಆಗಲ್ಲ. ಹಾಗಾಗಿ ಕ್ರಾಸ್ಗಳಲ್ಲಿ ಮಿರರ್ಗಳನ್ನ ಇಟ್ಟಿದ್ದಾರೆ, ನಮ್ಗೆ ಆಪೋಸಿಟ್ ಬರೋ ಗಾಡಿಗಳು ಕಾಣಿಸ್ಲಿ ಅಂತ. ನಾವಿಲ್ಲೆಲ್ಲ ಗಾಡಿಗಳನ್ನ ಓಡಿಸ್ಬೇಕಾದ್ರೆ ಹಂಗೆ ಓಡಿಸ್ತೀವಿ ಹಿಂಗೆ ಓಡಿಸ್ತೀವಿ ಅಂತ ಹೇಳೋದಲ್ಲ, ಇಲ್ಲಿ ಬಂದು ಒಂದ್ಸಲ ಓಡಿಸಿ ನೋಡಬೇಕು. ಆವಾಗ ನಾವು ಯಾವ ಮಟ್ಟಿಗೆ ಡ್ರೈವಿಂಗಲ್ಲಿ ಎಕ್ಸ್ಪರ್ಟ್ ಇದ್ದೀವಿ ಅನ್ನೋದು ಮಾತ್ರ ನಮ್ಗೆ ಗೊತ್ತಾಗುತ್ತೆ. ಯಾಕೆಂದರೆ ಅಷ್ಟು ಭಯಂಕರವಾಗಿದೆ ಈ ಘಾಟು. ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಡೈರೆಕ್ಟ್ ತಮಿಳ್ನಾಡು ನಮ್ಗೆ ಕೆಳಗಡೆ ಕಾಣಿಸ್ತಾ ಇರುತ್ತೆ. ಇದು ತುಂಬ ದಟ್ಟವಾದಂಥ ಅರಣ್ಯ ಪ್ರದೇಶ. ಇಲ್ಲಿ ಈ ಕಾಡಲ್ಲಿ ವೀರಪ್ಪನಿದ್ದಂಥ ಜಾಗ ಇದೇ ಕಾಡು. ಆದರೆ ಈ ಜಾಗ ತುಂಬಾ ಚೆನ್ನಾಗಿದೆ. ಮೇಲ್ಗಡೆಯಿಂದ ಅಂತೂ ಸಖತ್ತಾಗಿ ಕಾಣಿಸ್ತದೆ. ಸುತ್ತ ನೋಡಿದ್ರು ಬೆಟ್ಟ ಗುಡ್ಡಗಳು, ಹಾಗೆಯೇ ಹಾಗೆಯೇ ಹಸಿರು ತುಂಬಿರೋಂಥ ಒಂದು ಕಾಡು. ಇಲ್ಲಿ ಮಾತ್ರ ನಮ್ಮ KSRTC ಬಸ್ನವರು ತುಂಬ ವಿಡಿಯೋಗಳನ್ನ ನೋಡಿದ್ದೀವಿ. KSRTC ಬಸ್ ಡ್ರೈವರ್ಗಳಂತೂ ಸಿಕ್ಕಾಪಟ್ಟೆ ಎಕ್ಸ್ಪರ್ಟಾಗಿ ಗಾಡಿ ಓಡಿಸ್ತಾರೆ. ಆದರೆ ಯಾವಾಗ ಯಾರಿಗೆ ಬೇಕಾದ್ರೂ ಬ್ಯಾಲೆನ್ಸ್ ತಕ್ಬೋದು. ಈ ಜಾಗದಲ್ಲಿ ಏನಾದರೂ ಗಾಡಿಗಳು ವೆಹಿಕಲ್ಗಳು ಏನಾದ್ರು ರಿಪೇರಿ ಬಂದ್ರಂತೂ ತುಂಬ ಕಷ್ಟ. ನೋಡಿ, ಇಲ್ಲೊಂದು ಗಾಡಿ ಟೈರ್ ಹೊಡೆದೋಗಿ ನಿಂತಿದೆ. ಇಲ್ಲಿಗೆ ಮೆಕ್ಯಾನಿಕ್ಗಳೆಲ್ಲ ಬರೋದು ತುಂಬ ಕಷ್ಟ. ಚಿಕ್ಕ ಚಿಕ್ಕ ಗಾಡಿಗಳಾದರೆ ಪರವಾಗಿಲ್ಲ, ಯಾವುದಾದ್ರು ದೊಡ್ಡ ವೆಹಿಕಲ್ಲು ಲೋಡ್ ತುಂಬಿರೋಂಥ ಗಾಡಿ ಏನಾದರೂ ಅರ್ಧಕ್ಕೆ ನಿಂತೋದ್ರೆ ದಿನಗಟ್ಟಲೆ ಇಲ್ಲಿ ಕಾಯ್ತಾ ಕೂತ್ಕೋಬೇಕಾಗ್ತದೆ. ಹಾಗೆಯೇ ಅಕ್ಕಪಕ್ಕದಲ್ಲಿರೋ ಅಂಥ ವೆಹಿಕಲ್ಲು ಡ್ರೈವರ್ಗಳು ಕ್ಲೀನರ್ಗಳು ಬಂದು ಹೆಲ್ಪ್ ಮಾಡಿಕೊಡ್ತಾರೆ. ಇಲ್ಲ ಅಂದರೆ ಒಂದಿನ ಫುಲ್ ನಿಲ್ಕೋಬೇಕಾಯ್ತದೆ. ಇಲ್ಲಂತೂ ಲೆಂತ್ ಗಾಡಿಗಳು ಬಂದರೆ ತುಂಬ ಕಷ್ಟ. ನಮ್ಮ ಬಸ್ಸು ವೆಯ್ಟ್ಲೆಸ್ ಇರೋದ್ರಿಂದ ಈಸಿಯಾಗಿತ್ತು. ಇವಾಗ ನೋಡಿ, ಈಗ ಇಲ್ಲೊಂದು ಟೊಮೊಟೊ ಗಾಡಿ ಫುಲ್ಲು ಡ್ಯಾಮೇಜ್ ಆಗಿದೆ. ಅದು ದಬಾಕೊಂಡಿತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ, ಯಾಕೆಂದರೆ ಬೆಳಗಿನ ಜಾವದಲ್ಲಿ ಆಗೋಗಿದೆ.
ಫುಲ್ಲು ಈಗ ಅಲ್ಲಿ ತಂದಿರೋಂಥ ಟೊಮೊಟೊ ಎಲ್ಲ ಹೊಂಟೋಗಿದೆ. ಇದು ನಮ್ಮ ಕರ್ನಾಟಕ ಗಾಡಿ. ಇಲ್ಲಿ ನಮ್ಮ ಗಾಡಿ ವೆಯ್ಟ್ಲೆಸ್ ಇರೋದ್ರಿಂದ, ಸ್ವಲ್ಪ ತೂಕ ಕಡಿಮೆ ಇರೋದ್ರಿಂದ ಆರಾಮಾಗಿ ಇಳಿತೈತೆ. ದೊಡ್ಡ ದೊಡ್ಡ ಟ್ರಕ್ಗಳು, ದೊಡ್ಡ ದೊಡ್ಡ ಲೋಡ್ ತುಂಬಿರೋಂಥ ವೆಹಿಕಲ್ಗಳು ಬಂದ್ರಂತೂ ಟರ್ನ್ ಆಗೋಕ್ಕೆ ತುಂಬ ಕಷ್ಟ. ಯಾಕೆಂದರೆ ಈಸಿಯಾಗಿ ಬಂದಿದ್ದ ಸ್ಪೀಡಲ್ಲಿ ನಾವು ಟರ್ನ್ ಆಗೋಕ್ಕಾಗಲ್ಲ. ಫ್ರಂಟ್ ಹೋಗಿ ರಿವರ್ಸ್ ಬಂದು, ಫ್ರಂಟ್ ಹೋಗಿ ರಿವರ್ಸ್ ಬಂದು ಮಾಡಬೇಕಾಗುತ್ತೆ. ಅವರಂತೂ ಹೆವಿ ರಿಸ್ಕಲ್ಲಿ ಗಾಡಿ ಓಡಿಸ್ತಿರ್ತಾರೆ. ನಾನು ಮೊದಲು ಗಾಡಿ ಓಡಿಸ್ಬೇಕಾದ್ರೂ ಕೂಡ ನನಗೂ ಸ್ವಲ್ಪ ಕಷ್ಟ ಅನಿಸ್ತಿತ್ತು. ಏಕೆಂದರೆ ಕೆಳಗಡೆ 27 ಕ್ಲಾಸ್ನ ಇಳಿದು ಕೆಳಗಡೆ ಹೋದಾಗ ನಮಗೆ ಬ್ರೇಕೇ ಸಿಗ್ತಿರಲಿಲ್ಲ ನಮ್ಮ ಗಾಡಿಗಳಲ್ಲಿ. ಅಷ್ಟು ಪುಷ್ ಮಾಡಿ ಬ್ರೇಕ್ ಕಂಟ್ರೋಲೇ ತಪ್ಪೋಗಿರೋದು. ಇಲ್ಲಂತೂ ಭಾಳ ನಿಧಾನವಾಗಿ ಕೇರ್ಫುಲ್ಲಾಗಿ ಹೋಗಬೇಕು ನಾವು, ಇಲ್ಲಾಂದರೆ ನಾವೇ ಇರಲ್ಲ, ಆ ರೀತಿ ಆಗೋಗುತ್ತೆ. 27 ಕ್ಲಾಸ್ಗಳನ್ನ ದಾಟಿ ಕೆಳಗಡೆ ಹೋದ್ಮೇಲೆ ಒಂದು ಫೇಮಸ್ ಬಣ್ಣಾರಿ ಅಮ್ಮನ ದೇವಸ್ಥಾನ ಇದೆ. ಅಲ್ಲಿ ಪ್ರತಿಯೊಬ್ಬರು ಕೈ ಮುಗಿದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಹಾಗೆಯೇ ಆ ಕಡೆಯಿಂದ ಬರಬೇಕಾದ್ರೂ ಕೂಡ ಕೈ ಮುಗಿದು ಪೂಜೆ ಮಾಡ್ಕೊಂಡು ಬರ್ತಾರೆ, ಯಾವುದೇ ರೀತಿ ತೊಂದರೆ ಆಗದಾಗೆ ಆರಾಮಾಗಿ ನಾವು ಹೋಗಲಿ ಅಂತ. ಹಾಗೆ ಆ ದೇವ್ರಿಗೆ ಕೈ ಮುಗಿದು ಪೂಜೆ ಮಾಡ್ಕೊಂಡು ಬರೋದ್ರಿಂದ ಇಲ್ಲಿ ನಮಗೇನೋ ಸಮಸ್ಯೆ ಆಗಲ್ಲ ಅನ್ನೋ ವಾಡಿಕೆ ಇಲ್ಲಿ ಜನಗಳಿಗೆ ನಂಬಿಕೆ. ಇವಾಗ ನಾವು ಕ್ಲಾಸೆಲ್ಲ ನಿಲ್ದು ಆರಾಮಾಗಿ ಯಾವುದೇ ರೀತಿ ತೊಂದರೆ ಇಲ್ಲಂಗೆ ಕೆಳಗಡೆ ಬಂದಿದ್ದೀವಿ. ಇವಾಗ ಸ್ಟ್ರೈಟ್ ರೋಡಲ್ಲಿ ಕೊಯಮತ್ತೂರಿಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದ್ರು ಇದ್ದರೆ ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಮಗೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರೂ ಹುಷಾರಾಗಿರಿ. ಟೇಕ್ ಕೇರ್. ಬಾಯ್ ಬಾಯ್.